ಮೊನ್ನೆ ಬೆಂಗಳೂರಿನಲ್ಲಿ 3 ದಿನಗಳ ಹಿಂದೆ ನಡೆದಿತ್ತಲ್ಲ ರೇವ್ ಪಾರ್ಟಿ 103 ಜನ ಸಿಕ್ಕಿದ್ರು. ಆ ಪೈಕಿ 86 ಮಂದಿಗೆ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಅಂತಂದ್ರೆ ಅವರು ಡ್ರಗ್ ಕನ್ಸಂಪ್ಷನ್ ಮಾಡಿದ್ದಾರೆ ಅನ್ನೋದು ದೃಢವಾಗಿದೆ. ಪ್ರಮುಖವಾಗಿ ತೆಲುಗಿನ ನೌಟಂಕಿ ನಟಿ ಹೇಮಾ ಡ್ರಗ್ಸ್ ಸೇವನೆ ಕೂಡ ದೃಢ ಆಗಿದೆ. 103 ಜನರ ಪೈಕಿ 86 ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಅಂತ ಬಂದಿದೆ. 59 ಜನ ಪುರುಷರು, 27 ಮಂದಿ ಮಹಿಳೆಯರು. ಇವಿಷ್ಟು ಜನರ ವರದಿ ಪಾಸಿಟಿವ್ ಬಂದಿದೆ. ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಸಿಸಿಬಿ ತಯಾರಿ ನಡೆಸಿಕೊಂಡಿದೆ. ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡವರಿಗೆ ಸಂಕಷ್ಟ ಆರಂಭ ಆಗ್ತಾ ಇದೆ. ಮೇ 20ರಂದು ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ಮಾಡಿತ್ತು. ಪಾರ್ಟಿ ಆಯೋಜಕ ವಾಸು ಸೇರಿ 5ರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು. ಸದ್ಯ ಬ್ಲಡ್ ರಿಪೋರ್ಟ್ ಸಿಸಿಬಿ ಅಧಿಕಾರಿಗಳು ಪೊಲೀಸರ ಕೈ ಸೇರಿದೆ. ಅದರಲ್ಲಿ 86 ಮಂದಿಗೆ ಡ್ರಗ್ಸ್ ಸೇವನೆ ದೃಢ ಆಗಿದೆ. ಅದರಲ್ಲಿ ತೆಲುಗು ನಟಿ ಹೇಮಾ ಕೂಡ ಮಾರನೇ ದಿನ ಬೆಳಿಗ್ಗೆ ನಾನು ಹೈದರಾಬಾದಲ್ಲಿದ್ದೀನಿ, ನನ್ನ ಫಾರ್ಮ್ ಹೌಸಲ್ಲಿದ್ದೀನಿ ಅಂತ ಹೇಳಿ ಯಾರ್ಯಾರಿಗೋ ಫೋನ್ ಮಾಡಿಕೊಂಡು ನೀವೆಲ್ಲಿ ಕೆಲಸ ಮಾಡ್ತೀರಿ ಅಂತೆಲ್ಲ ನೌಟಂಕಿ ಮಾಡಿದ್ಲಲ್ಲ ಹೇಮಾ, ಅವ್ರದ್ದು ಕೂಡ ಪಾಸಿಟಿವೇ. ಅವ್ರನ್ನೂ ಸೇರಿ ಒಟ್ಟು 86 ಜನ, 59 ಜನ ಪುರುಷರು, 27 ಜನ ಮಹಿಳೆಯರ ಬ್ಲಡ್ ರಿಪೋರ್ಟ್ ಡ್ರಗ್ಸ್ ಸೇವನೆಗೆ ಪಾಸಿಟಿವ್ ಬಂದಿದೆ. ಉಳಿದಂತೆ 103 ಜನರ ಪೈಕಿ 86 ಜನರನ್ನು ಹೊರತುಪಡಿಸಿ ಉಳಿದವ್ರದ್ದು ನೆಗೆಟಿವ್ ಬಂದಿದೆ. ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಮೊದಲಿಗೆ ಬೆಂಗಳೂರಲ್ಲಿ ನಡೆದಂತಹ ರೇವ್ ಪಾರ್ಟಿ, ಅದರಲ್ಲಿ ಬಂಧಿತರು, ಬ್ಲಡ್ ರಿಪೋರ್ಟ್ನ ವರದಿ ಏನಿದೆ, ಟೋಟಲ್ ಆಗಿ ಪ್ರಕರಣ ಮುಂದೇನಾಗುತ್ತೆ ವೀರೇಶ್? ಖಂಡಿತ ಪ್ರಣುತ್, ಏನು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ GR ಫಾರ್ಮ್ ಹೌಸ್ನಲ್ಲಿ ಏನು ಒಂದು CCB ಪೊಲೀಸರು ಏನೋ ಒಂದು ದಾಳಿ ನಡೆದಂಥ ಸಂದರ್ಭದಲ್ಲಿ ಏನು ರೇವ್ ಪಾರ್ಟಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಏನು ಭಾಗಿಯಾಗಿದ್ದರು. ಜೊತೆಗೆ ಅವರನ್ನು ಕೂಡ ಏನೋ ಒಂದು CCB ದಾಳಿ ವೇಳೆ ಸಂದರ್ಭದಲ್ಲಿ ಒಂದಿಷ್ಟು ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಅದರಲ್ಲಿ ಏನು ಪ್ರಮುಖವಾಗಿ 103 ಜನ ಏನು ಒಂದು ಬ್ಲಡ್ ಸ್ಯಾಂಪಲನ್ನು ಕೂಡ ತೆಗೆದುಕೊಂಡು ಅಲ್ಲಿರುವಂಥ ಮಾದಕ ವಸ್ತುಗಳನ್ನು ಕೂಡ ಏನು ಪರಿಶೀಲನೆ ಮಾಡಿದರು. ಆ ಸಂದರ್ಭದಲ್ಲಿ ಏನು ಒಂದಿಷ್ಟು ಕೊಕನ್ ಆಗಿರ್ಬೋದು, ಮಾದಕ ವಸ್ತು ಸೇರಿದಂತೆ ಅಂದರೆ ಕೊಕನ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು ಮತ್ತು SDMA ಟ್ಯಾಬ್ಲೆಟ್ಗಳು ಕೂಡ ಈಗಾಗಲೇ ಅಲ್ಲಿ ಪತ್ತೆ ಆಗಿರುವಂಥದ್ದು. ಸುಮಾರು 45 ಗ್ರಾಮ್ ಗಾಂಜಾ ಸಿಕ್ಕಿದೆ ಅನ್ನೋದು ಸದ್ಯಕ್ಕೆ ಪ್ರಾಥಮಿಕ ತನಿಖೆ ಮಾಹಿತಿಯಲ್ಲಿ ಈಗಾಗಲೇ ಗೊತ್ತಾಗಿರುವುದು. ಜೊತೆಗೆ ಏನು 103 ಜನ ಒಂದು ಬ್ಲಡ್ ಸ್ಯಾಂಪಲನ್ನು ಕೂಡ ಏನು ತೆಗೆದುಕೊಂಡು ಕೂಡ ಏನು ಲ್ಯಾಬಿಗೆ ಕೂಡ ಕಳಿಸಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳ ಮಕ್ಕಳು ಮತ್ತು ಏನು ಉದ್ಯಮಿಗಳ ಮಕ್ಕಳಾಗಿರ್ಬೋದು ಮತ್ತು ನಟಿ ಹೇಮಾ ಕೂಡ ಇದ್ರು ಅನ್ನೋದು ಸದ್ಯಕ್ಕೆ ದೃಢವಾಗಿರುವಂಥದ್ದು. ಈಗಾಗಲೇ ಏನು ಅವರ ಬ್ಲಡ್ ಸ್ಯಾಂಪಲ್ ಕೂಡ ಏನು ರಿಪೋರ್ಟ್ ಈಗಾಗಲೇ ಲಭ್ಯವಾಗಿರುವಂಥದ್ದು ಈಗಾಗಲೇ ಪೊಲೀಸ್ ಮೂಲಗಳು ಕೂಡ ತಿಳಿದು ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಪ್ರಮುಖವಾಗಿ 86 ಜನರ ಒಂದು ಬ್ಲಡ್ ಸ್ಯಾಂಪಲಲ್ಲಿ ಕೂಡ ಏನು ಪಾಸಿಟಿವ್ ಕೂಡ ಈಗಾಗಲೇ ಕಂಡು ಬಂದಿದ್ದು. ಈ ವಿಚಾರವಾಗಿ ಕೂಡ ಈಗಾಗಲೇ CCB ಪೊಲೀಸರು ಕೂಡ ಏನು ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದಾರೆ. ಅಂದರೆ ಪ್ರಮುಖವಾಗಿ ಅಲ್ಲಿ ಏನು ದಾಳಿ ವೇಳೆಯಲ್ಲಿ ಕೆಲವರು ಏನು ಹೈ ಡ್ರಾಮಾ ಕೂಡ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ತೆಲುಗು ನಟಿ ಹೇಮಾ ಕೂಡ ಏನು ನಾನು ಆ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ಒಂದು ವಿಡಿಯೋ ಮೂಲಕ ಕೂಡ ಏನು ಒಂದು ತುಣುಕು ಬಿಟ್ಟಿದ್ರು. ಆದರೆ ಅಲ್ಲಿ ನಡೆದಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಹೈ ಡ್ರಾಮಾ ಆಗಿದೆ. ಯಾಕಂದರೆ ಅದೇ ಪಾರ್ಟಿಯಲ್ಲಿ ಕೂಡ ಅವರು ಇದ್ದರು ಅನ್ನೋದು ಒಂದು ಅಧಿಕೃತವಾಗಿ ಕೂಡ ಏನು ಕಮಿಷನರ್ ದಯಾನಂದ್ ಅವರು ಕೂಡ ಏನು ಸ್ಪಷ್ಟಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದು ಮತ್ತು ಪ್ರಮುಖವಾಗಿ ಈ ಪ್ರಕರಣದ ಒಟ್ಟು 5ರನ್ನು ಈಗಾಗಲೇ ಬಂಧಿಸಿರುವುದು. ಅಂದರೆ ಪಾರ್ಟಿ ಆಯೋಜಕರಾಗಿರುವಂಥ ಏನು ವಾಸು ಮತ್ತು 3 ಡ್ರಗ್ ಪೆಡ್ಲರ್ ಸೇರಿದಂತೆ ಒಟ್ಟು 5 ಜನರನ್ನು ಈಗಾಗಲೇ ಬಂಧಿಸಿ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದರೆ ಡ್ರಗ್ಸ್ ಸಪ್ಲೈ ಆಗಿದ್ದು ಹೇಗೆ ಮತ್ತು ಹೇಮಾ ಅವರ ವಿಚಾರದಲ್ಲಿ ಹೇಮಾ ಏನೋ ಹೈದರಾಬಾದಲ್ಲಿದ್ದಾರೆ, ಹೈದರಾಬಾದ್ನಲ್ಲಿ ನಾನು ನನ್ನ ಫಾರ್ಮ್ ಹೌಸ್ನಲ್ಲಿದ್ದೀನಿ, ನಾನು ಅಲ್ಲೆಲ್ಲ ಹೋಗೇ ಇಲ್ಲ, ಸುಳ್ಳು ಸುದ್ದಿ ಹರಡ್ತಿದ್ದಾರೆ ಅಂತೆಲ್ಲ ಡ್ರಾಮಾ ಮಾಡಿದ್ರು ಮಾರನೇ ದಿನ ಬೆಳಿಗ್ಗೆನೆ. ಅವ್ರ ವಿಚಾರದಲ್ಲಿ ಏನೇನು ಮಾಹಿತಿ ಇದೆ, ಅವ್ರ ವಿಚಾರದಲ್ಲಿ ಏನೇನು ದೃಢ ಆಗಿದೆ? ಖಂಡಿತ ಪ್ರಣುತ್, ಈಗಾಗಲೇ ದಾಳಿ ವೇಳೆ ಸಂದರ್ಭದಲ್ಲಿ ಕೆಲವು ರಾಜಕಾರಣಿ ಮಕ್ಕಳು ಆಗಿರ್ಬೋದು ಮತ್ತು ನಟರ ಮಕ್ಕಳು ಇದ್ದರು ಅನ್ನೋದು ಕೂಡ ಏನು ಮಾಹಿತಿ ಲಭ್ಯವಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ನಟಿ ಹೇಮಾ ಕೂಡ ಇದ್ದಾರೆ ಅನ್ನೋ ಒಂದು ಕನ್ಫರ್ಮೇಷನ್ ಕೂಡ ಇತ್ತು. ಆದರೆ ಅವರು ಒಂದು ಕಡೆ ಮತ್ತೊಂದು ಕಡೆ ಏನೋ ಒಂದು ನಾಟಕ ಕೂಡ ಮಾಡಿದ್ದಾರೆ. ಅಂದರೆ ನಾನು ಹೈದರಾಬಾದ್ ಫಾರ್ಮ್ ಹೌಸಲ್ಲಿದ್ದೀನಿ, ನಾನು ಬೆಂಗಳೂರಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಮತ್ತು ಅದಕ್ಕೂ ನನಗೆ ಸಂಬಂಧವಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಏನೋ ಒಂದು ವಿಡಿಯೋ ಮೂಲಕ ಬಿಟ್ಟಿದ್ರು. ಆದರೆ ಬಳಿಕ ಏನು ಅಲ್ಲಿ ದಾಳಿ ವೇಳದಂಥ ಸಂದರ್ಭದಲ್ಲಿ ಕೂಡ ಅದೇ ಒಂದು ಡ್ರೆಸ್ ಕೂಡ ಕಂಡು ಬಂದಿರುವಂಥದ್ದು. ಬಟ್ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಆ ಪಾರ್ಟಿಯಲ್ಲಿ ಕೂಡ ಏನು ಅವರು ಗಾಂಜಾ ಸೇವನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕಿತ್ತು ಈಗ ಅಧಿಕೃತವಾಗಿ ಏನು ಒಂದು ಪಾಸಿಟಿವ್ ಕೂಡ ಏನು ಕಂಡು ಬಂದಿದ್ದು. ಈಗಾಗಲೇ ಅವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ CCB ಅಧಿಕಾರಿಗಳು ಕೂಡ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರಣುತ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ. ಸೊ ಒಟ್ಟಿನಲ್ಲಿ ಹೇಮಾ ಮಾರನೇ ದಿನ ಬೆಳಿಗ್ಗೆನೇ ಹೋಗಿ ಫಾರ್ಮ್ ಹೌಸಲ್ಲಿ ನಿಂತ್ಕೊಂಡು ಅಯ್ಯಯ್ಯೋ ರೇವ್ ಪಾರ್ಟಿನ ನಾನಲ್ಲಿರಲಿಲ್ಲ, ನಾನು ಹೋಗೇ ಇಲ್ಲ, ಬರೀ ಸುಳ್ಳು ಅಂತೆಲ್ಲ ಹೇಳಿದರು. ಆದರೆ ಪಾಪ ಯಾವ ಡ್ರೆಸ್ ಹಾಕ್ಕೊಂಡು ಅವ್ರು ವೀಡಿಯೋ ಮಾಡಿದ್ರು ಹೈದರಾಬಾದ್ನ ಫಾರ್ಮ್ ಹೌಸ್ನಲ್ಲಿ ಅಂತ ಅದೇ ಡ್ರೆಸ್ನಲ್ಲಿ ಅವ್ರು ಬೆಂಗಳೂರಿನ ರೇವ್ ಪಾರ್ಟಿಯಲ್ಲಿ ಇದ್ದದ್ದು ಕೂಡ ಫೋಟೋ ಸಮೇತ ಸಾಕ್ಷಿ ಸಿಕ್ತು. ಹೇಮಾ ಅವರನ್ನು ಪೊಲೀಸರು ಅಲ್ಲೇ
ಕೇಳಿದ್ರು, ಅವರ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು, ಈಗ ಅದು ಪಾಸಿಟಿವ್ ಆಗಿದೆ. ಹೇಮಾ ತೆಲುಗಿನ ಪ್ರಖ್ಯಾತ ನಟಿ, ನಟನೆ ಮಾಡಿರೋದು ಸಾಕ್ಷಿ ಸಮೇತ ಪ್ರೂವ್ ಆಗಿದೆ.